ಹಿಟ್ಟು ಕಲಿಸ್ಕೋಬೇಕು. ಹೆಂಚಿನ ಮೇಲೆ ಈ ರೀತಿ ಬೇಯಿಸ್ಕೋಬೇಕು. ತುಂಬ ಈಸಿ ಅಕ್ಕಿ ರೊಟ್ಟಿ ಮಾಡೋದು, ಬಳಿಯೋ ರೊಟ್ಟಿ. ನೋಡಿ, ಇದು ಬಳಿಯೋ ಅಕ್ಕಿ ರೊಟ್ಟಿ ಯಾವ ರೀತಿ ಬೆಳೆಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ, ಈ ರೀತಿ ಕೈ ಸುಡಲ್ವ ಅಂತ ಕೇಳ್ಬೋದು. ಸುಡುತ್ತೆ, ಅದು ಪ್ರಾಕ್ಟೀಸ್ ಆದಮೇಲೆ ನಿಮಗೇನು ಅನಿಸಲ್ಲ. ಹಾಗೇನಾದರೂ ನಿಮಗೆ ಕೈ ಸುಡುತ್ತೆ ಅಂತ ಅನಿಸಿದ್ರೆ ಸ್ವಲ್ಪ ಗ್ಯಾಸ್ ಸ್ಟವ್ ಇದನ್ನು ಕಡಿಮೆ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಫುಲ್ಲು ಹೆಂಚಿನ ತುಂಬಾ ಬರೀತಾರೆ ನಮ್ಮಮ್ಮ. ನಮಗಿಷ್ಟು ನೀಟಾಗಿ ಬರೋಲ್ಲ. ನೋಡಿ, ಫುಲ್ಲು ನೀಟಾಯಿತು. ಇಷ್ಟೇ, ತುಂಬ ಸಿಂಪಲ್ಲು. ಇದ್ರ ಮೇಲೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿಡೋದು. ಇದೊಂದು 3 ನಿಮಿಷ ಚೆನ್ನಾಗಿ ಬೇಯುತ್ತೆ ಹೆಂಚಿನ ಮೇಲೆ. ಆಮೇಲೆ ಇದನ್ನು ಟರ್ನ್ ಮಾಡಿದ್ರೆ ಆಯಿತು. ನೋಡಿ, ಈಗ ರೊಟ್ಟಿನ ನಾವು ಟರ್ನ್ ಮಾಡ್ಕೋಬೇಕು. ಇಷ್ಟೇ, ಇದು 1 ನಿಮಿಷ ಈ ರೀತಿ ಬೇಯ್ದಂದರೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ, ಪಲ್ಯ ಜೊತೆ ತಿನ್ನೋಕೆ. ಫ್ರೆಂಡ್ಸ್, ಇದು ನೋಡಿ, ನಮ್ಮ ಕಡೆ ಸೈಡ್ ಮಾಡುವಂಥ ಬಳಿಯೋ ರೊಟ್ಟಿ ನಮ್ಮಮ್ಮ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಅಂತ. ಹೆಂಚು ಎಷ್ಟು ದೊಡ್ಡ ಇದೆ ಅಷ್ಟು ಅಗಲನೂ ರೊಟ್ಟಿ ಹಾಕಿದ್ದಾರೆ. ಎಷ್ಟು ತೆಳುವಾಗೂ ಕೂಡ ಹಾಕಿದ್ದಾರೆ. ನೋಡಿ, ಟ್ರಾನ್ಸ್ಪರೆಂಟ್ ಥರ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮ್ಮ ಪಲ್ಯ ರೆಡಿಯಾಗಿದೆ. ಈ ರೀತಿ ಇದೆ. ಈ ರೀತಿ ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿಯಾಗಿದೆ. ಈ ರೀತಿ ರೆಡಿಯಾಗಿದೆ ನೋಡಿ. ನಾನು ಇದನ್ನು ತಟ್ಟೆಗೆ ಹಾಕ್ತಾ ಇದ್ದೀನಿ ರೊಟ್ಟಿ ತಿನ್ನೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನೋಡಿ, ಪಲ್ಯ ಜೊತೆಗೆ ಬೆಳೆಯುವಂಥ ಅಕ್ಕಿ ರೊಟ್ಟಿ, ನಮ್ಮ ಸೈಡಲ್ಲಿ ಮಾಡೋ ಫೇಮಸ್ ಅಕ್ಕಿ ರೊಟ್ಟಿ. ಒಂದು ರೊಟ್ಟಿ ಪಲ್ಯ ಈ ಮಳೆಗಾಲಕ್ಕೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಗೈಸ್. ಅಕ್ಕಿ ರೊಟ್ಟಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಮೊದಲನೇ ತುತ್ತು ಫಾಲೋವರ್ಸ್ಗೆ.